ನಮ್ಮ ಮನೆಯಲ್ಲೇ ಬೆಳೆದ ಫ್ರೆಶ್ ಬಸಳೆ ಸೊಪ್ಪು. ಇದರಿಂದ ಈಗ ಸಾಂಬಾರು ಮಾಡುವ. ಮೊದಲಿಗೆ ಕಾಳು ಮತ್ತು ಬಸಳೆ ದಂಡನ್ನು ಬೇಯಲು ಇಡ್ತಾ ಇದ್ದೇವೆ. ಇದು ಬೆಂದ ನಂತರ ಸೊಪ್ಪನ್ನು ಹಾಕುವುದು. ಮುಚ್ಚಿ ಬೇಯಲು ಇಡ್ತೇವೆ. ದಂಟು ಮತ್ತು ಕಾಳೆಲ್ಲ ಚಂದ ಬೇಯಲಿ. ಮತ್ತೆ ನಾವು ಸೊಪ್ಪನ್ನು ಹಾಕುವ. ಸೊಪ್ಪಾದರೆ ಬೇಗ ಬೇಯುತ್ತದೆ. ಸಾಂಬಾರಿಗೆ ಮಸಾಲೆ ಪದಾರ್ಥಗಳನ್ನು ಹುರಿಯುವ. ಕೊತ್ತಂಬರಿ, ಜೀರಿಗೆ, ಮೆಂತೆ, ಉದ್ದಿನಬೇಳೆ, 4 ಬೆಳ್ಳುಳ್ಳಿ ಮತ್ತು 4ರಿಂದ 5 ಮೆಣಸು, 2 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಹುರಿಯಬೇಕು. ಇದೀಗ ಸಾಧಾರಣ ಬೆಂದಿದೆ. ಈಗ ಬಸಳೆ ಸೊಪ್ಪು ಮತ್ತು ಈರುಳ್ಳಿಯನ್ನು ಹಾಕುವ. ಈರುಳ್ಳಿ ಹಾಕಿದರೆ ಒಂದು ಪರಿಮಳನೇ ಬೇರೆ, ತುಂಬ ಒಳ್ಳೆಯದಾಗ್ತದೆ. ಇದು ಕೂಡ ಈಗ ಚೆನ್ನಾಗಿ ಬೇಯಲಿ. ಅಷ್ಟರಲ್ಲಿ ನಾವು ಮಸಾಲೆಯನ್ನು ರುಬ್ಬಿ ಪೇಸ್ಟ್ ರೆಡಿ ಮಾಡಿಕೊಳ್ಳುವ. ಕೆಲವರಿಗೆ ಬಸಳೆ ಸೊಪ್ಪು ತಿಂದರೆ ಶೀತ ಆಗ್ತದೆ ಅಂತ ಹೇಳ್ತಾರೆ. ಹಾಗಿದ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಕೂಡ ರುಬ್ಬುವ ಮಸಾಲೆ ಪದಾರ್ಥಕ್ಕೆ ನಾವು ಮಿಕ್ಸ್ ಮಾಡಿದರೆ ಶೀತ ಏನೂ ಆಗುವುದಿಲ್ಲ. ಇದೀಗ ಹುರಿದಾಯಿತು. ತೆಂಗಿನ ತುರಿಯನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿಕೊಳ್ಳೋಣ. ಹುಣಸೆ ಹುಳಿಯನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಬೇಕು. ಬಸಳೆ ಸೊಪ್ಪು ಬೇಯ್ತಾ ಉಂಟು. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಚಿಟಿಕೆ ಅರಿಶಿನ ಹುಡಿ. ಇದೀಗ ಚೆನ್ನಾಗಿ ಬೇಯಲಿ. ಚೆನ್ನಾಗಿ ಬೆಂದಿದೆ. ನಾವೀಗ ರುಬ್ಬಿರುವ ಮಿಶ್ರಣವನ್ನು ಇದಕ್ಕೆ ಸೇರಿಸಿಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಲು ಬಿಡೋಣ. ಸಾಂಬಾರು ರೆಡಿ ಆಯಿತು. ಇದಕ್ಕೀಗ ಬೆಳ್ಳುಳ್ಳಿಯ ಒಗ್ಗರಣೆಯನ್ನು ಕೊಡೋಣ. ಯಾರಿಗೆಲ್ಲ ಬಸಳೆ ಸೊಪ್ಪಿನ ಸಾಂಬಾರು ಇಷ್ಟ ಕಮೆಂಟ್ ಮಾಡಿ ಆಯಿತಾ.